ಹಾಯ್ ಫ್ರೆಂಡ್ಸ್, ಪ್ರಶಾಂತ್ ಯಾ. ಇವತ್ತು ನಾನೊಂದು ವಿಷಯ ಡಿಸ್ಕಸ್ ಮಾಡಬೇಕು. ಫ್ಯೂ ಮಿನಿಟ್ಸ್ ಗಮನ ಇಟ್ಟು ಕೇಳಿ. ಇದು ಬೇಸಿಕಲಿ ನಮ್ಮೆಲ್ಲರ ಜೀವನಕ್ಕೂ ಅನುಗುಣವಾಗಿರುತ್ತೆ. ರೀಸೆಂಟ್ ಆಗಿ ನಾನು ಒಬ್ರು ಮನೆಗೆ ಹೋದಾಗ ಸೋಫಾದಲ್ಲಿ ಕೂತಿದ್ದೆ. ಹಿಂದ್ಗಡೆ ಕಿಟಕಿ ಇದೆ. ಆ ಕಿಟಕಿನಲ್ಲಿ ಸೌಂಡ್ ಬರ್ತಾ ಇತ್ತು, ಗುಯ್ ಗುಯ್ ಅಂತ. ಏನಪ್ಪ ಅಂತ ತಿರುಗಿ ನೋಡಿದ್ರೆ ಒಂದು ನೊಣ ಆ ಕಿಟಕಿಯಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಎಷ್ಟೊಂದು ಜನ ನೋಡಿರ್ಬೋದು, ಹೊಸದೇನಲ್ಲ ಇದೊಂದು ಸೀನ್. ಬಟ್ ಸುಮಾರು ಹೊತ್ತು, ಒಂದು 2-3 ಅವರ್ಸ್ ಅದು ಮೇಲ್ ಹೋಗುತ್ತೆ, ಹಾರು ಹೋಗಿ ಮತ್ತೆ ವಾಪಸ್ ಗನ್ನಡಿಗೆ ಬಡಿತಾ ಇದೆ, ಮತ್ತೆ ಕೆಳಗಡೆ ಕಷ್ಟ ಆಗ್ತದೆ. ಸೊ ಹೀಗೆ ಮಾಡಿ 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 ಸುಮಾರು ಕಷ್ಟಪಟ್ಟಿದೆ. ಆಮೇಲೆ ನಾವು ಮಾತುಕತೆಯಲ್ಲಿ ನಾವು ಮಾತಾಡ್ತಾ ಇದ್ವಿ, ಏನಾಯ್ತು ಅಬ್ಸರ್ವ್ ಮಾಡ್ಲಿಲ್ಲ. ಸಂಜೆ ಆಗೋಷ್ಟೊತ್ತಿಗೆ ನೋಡಿದ್ರೆ ನೊಣ ಟಯರ್ಡ್, ಟೋಟಲಿ ಟಯರ್ಡ್. ಇದ್ರ ಮಧ್ಯೆ ಏನಾಯ್ತು, ಪಕ್ಕದಲ್ಲೇನೆ ಬಾಕ್ಲಿದೆ, ದೊಡ್ಡ ಬಾಕ್ಲು. ಆ ಬಾಕ್ಲು ಓಪನ್ ಆಗಿದೆ. ಆ ನೊಣ ಅಲ್ಲಿ ಹೋಗ್ತಾ ಇಲ್ಲ. ಅಲ್ಲೇ ಪ್ರಯತ್ನ ಮಾಡಿ 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 ಏನಾಯ್ತು ಅಂತ ನೋಡಿದ್ರೆ ಕೊನೆಗದು ಅಲ್ಲೇ ಸತ್ತು ಹೋಗಿತ್ತು. ಇದು ನೋಡಿದಾಗ ನನಗೆ ನಮ್ ಜೀವನ ತರ ಅಂತ ಅನ್ಸುತ್ತೆ. ಯಾವುದೋ ಒಂದಕ್ಕೆ ಹೋಗ್ಬಿಟ್ಟಿರ್ತೀವಿ, ಅದರಲ್ಲೇ ಮುಳುಗೋಗಿರ್ತೀವಿ, ನಮ್ ಕಮಿಟ್ಮೆಂಟ್ಸ್ ಎಲ್ಲ ಸುತ್ತ ಇರುತ್ತೆ, ಅದನ್ನ ಬಿಟ್ಟು ಹೋಗೋಕೆ ಇಷ್ಟ ಇರೋದಿಲ್ಲ. ಪಕ್ಕದಲ್ಲಿ ಏನೋ ಬೇರೆ ಅವಕಾಶ ಕಾಣಿಸಿದ್ರು ಅದನ್ನ ತಕೊಳ್ಳೋಂತ ಧೈರ್ಯ ಮಾಡಲ್ಲ ನಾವು, ನಮಗ್ ಭಯ. ಸೊ ಜೀವನ ಹಾಗೆ ಹೋಗಿ 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 ಒಂದು ಕೊನೆ ಮುಟ್ಟುತ್ತೆ. ನಾವು ಅನ್ಕೊಂಡಿದ್ದೆ ಒಂದು, ಆಗೋದೇ ಒಂದು, ನಮಗೆ ಬೇಕಾಗಿರೋದೇ ಒಂದು, ನಮಗ್ ಸಿಗೋದೇ ಒಂದು ಅಂತ ಜೀವನ ಅಲ್ಲೇ ಅಂತ್ಯಗೊಳ್ಳುತ್ತೆ. ಯಾಕೆ ನಾವು ಬೇರೆದನ್ನ ನೋಡೋದಿಲ್ಲ? ಬೇರೆ ಅವಕಾಶಗಳನ್ನ ಯಾಕೆ ನೋಡೋದಿಲ್ಲ ನಾವು? ಅವ್ರು ಏನೋ ಅನ್ಕೊಂಡ್ಬಿಡ್ತಾರೋ ಏನೋ, ಇವ್ರು ಏನೋ ಅನ್ಕೊಂಡ್ಬಿಡ್ತಾರೋ ಏನೋ ಅಂತ ಆ ಒಂದು ಬೇರೆಯವರ ಚಿಂತನ, ಬೇರೆಯವರ ಆಲೋಚನೆಗಳನ್ನ ಸ್ಯಾಟಿಸ್ಫೈ ಮಾಡೋದ್ರಲ್ಲೇ ಜೀವನ ಯಾಕೆ ಕಳಿತೀವಿ ನಾವು? ಬದಲಾಗ್ತದೆ. ಈಗ ಯಾಕೆ ಬದಲಾಗುತ್ತೆ ಅಂದ್ರೆ, ನಾವು ಯಾರ ಬಗ್ಗೆ ಏನ್ ಅನ್ಕೋತಾರೋ ಏನು ಅಂತ ನಾವು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತೀವಲ್ಲ, ಅವ್ರು ನಮಗೆ ಯಾವುದಕ್ಕೂ ಅನುಕೂಲಕ್ಕೆ ಬರೋದಿಲ್ಲ. ನಮಗ್ ತೊಂದರೆ ಇರುವಾಗ ಅವ್ರು ಬಂದು ಏನು ಮಾಡೋದಿಲ್ಲ. ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಯಾರು ಆಗೋದಿಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿನ್ ಕಷ್ಟಕ್ಕೆ ನಿನಗ್ ಬೇಕಾದವರು ಯಾರು ಅಂತಂದ್ರೆ, ನೀನ್ ಕನ್ನಡಿ ಮುಂದೆ ನಿಂತಾಗ ಯಾರು ಕಾಣ್ತಾರಲ್ಲ ಅವ್ರೇನೆ ಅಂತ. ಸೊ ನಿಮ್ಮ ಕೈನಲ್ಲೇ ಇರುತ್ತೆ ನಿರ್ಧಾರಗಳು ತಗೊಳ್ಳೋಂಥದ್ದು. ಆ ಕೆಲವು ನಿರ್ಧಾರಗಳು ತುಂಬಾ ಅತಿ ಅಮೂಲ್ಯವಾಗುತ್ತೆ. ನೀವು ಕೆಲವು ವರ್ಷಗಳ ಹಿಂದೆ ತಗೊಂಡಂತ ನಿರ್ಧಾರ ಇವತ್ತು ಏನಾಗಿದ್ದೀರೋ ಅದಾಗಿದ್ದೀರಾ ನೀವು. ಸೊ ಮುಂದೆ ಬದಲಾಗ್ಬೇಕು, ನನಗಿನ್ನೂ ಒಳ್ಳೇದಾಗ್ಬೇಕು, ನಾನು ಇನ್ನೂ ಬೆಳಿಬೇಕು, ನನ್ನ ಲೈಫ್ ಚೇಂಜ್ ಆಗ್ಬೇಕು ಅಂತ ಅನ್ನೋದಾದ್ರೆ ಇವತ್ತು ಕೆಲವು ನಿರ್ಧಾರಗಳನ್ನ ತಗೊಳ್ಳುವಂತ ಅವಶ್ಯಕತೆ ಆಗುತ್ತೆ ಸ್ನೇಹಿತರೆ. ಸೊ ಈ ಅವಶ್ಯಕತೆನ ನೀವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಆ ಒಂದು ಬದಲಾವಣೆಗೆ ಆ ಒಂದು ಹೊಸತನ ನಿಮಗೆ ಬೇಕು ಅಂತ ಅನ್ನೋದಾದ್ರೆ, ನೀವು ಇವತ್ತು ಯಾವ್ದಾದ್ರು ಒಂದು ಅವಕಾಶ ನೋಡ್ಬೇಕು, ನೀವು ಯಾವ್ದಾದ್ರು ಒಂದು ಹೊಸ ದಾರಿ ಹುಡುಕ್ಬೇಕು. ದಾರಿ ಹೆಂಗಿರ್ಬೇಕಂತಂದ್ರೆ, ನಿಮಗೆ ಇವತ್ತಿರುವಂತ ಜೀವನಕ್ಕೆ ತೊಂದರೆ ಆಗ್ಬಾರ್ದು. ತೊಂದರೆ ಮಾಡ್ಕೊಂಡು ಹೊಸ ದಾರಿಗೆ ಹೋಗೋದು ಇಟ್ ಇಸ್ ರಿಸ್ಕಿ, ಒಪ್ತೀನಿ ನಾನು. ಬಟ್ ಜೊತೆಗೇನೆ ಏನಾದ್ರು ಮಾಡೋಕ್ ಆಗತ್ತಾ ಏನು ಅನ್ನೋದನ್ನ ಆಲೋಚನೆ ಮಾಡೋದು. ಅದಕ್ಕೇನೆ ಇವತ್ತು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಅಂತಾರೆ. ಮುಂಚೆ ಅಡಿಷನಲ್ ಸ್ಟ್ರೀಮ್ ಆಫ್ ಇನ್ಕಮ್ ಅಂತ ಇದ್ರು, ಈಗ ಮಲ್ಟಿಪಲ್ ಸ್ಟ್ರೀಮ್. ರೈಟ್? ಒಂದು ಸಾಲಲ್ಲ, 2-3 ದಾರಿಗಳನ್ನ ಹುಡ್ಕೋಬೇಕು ನನ್ನ ಆದಾಯನ ಹೆಚ್ಚಿಸ್ಕೊಳ್ಳೋದಿಕ್ಕೆ. ಸೊ ನೀವುನು ಆ ತರ ದಾರಿಗಳನ್ನ ಹುಡುಕಿ ಜೀವನದಲ್ಲಿ ಒಳ್ಳೇದಾಗ್ಲಿ ಸ್ನೇಹಿತರೆ.